ಸುಬ್ಬರಾಯನಿಗೆ 46 ವರ್ಷ ಆದ್ರೂ ಕೂಡ ಯೌವನದ ಉತ್ಸಾಹ, ಆ ಆಸೆ ಮಾತ್ರ ಇನ್ನೂ ಕುಂದಿರ್ಲಿಲ್ಲ. ಹುಣಸೆ ಮರ ಮುಪ್ಪಾದ್ರೂ ಉಳಿ ಮುಪ್ಪ, 3 ತಲೆಮಾರು ಕೂತು ತಿನ್ನುವಷ್ಟು ಆಸ್ತೇನೋ ಇದೆ. ಅವನ ಪತ್ನಿ ಬೇಗನೆ ತೀರು ಹೋದ ಕಾರಣ ಅವನ ಬಂಗಲೆಯಲ್ಲಿ ಒಂದು ರೀತಿಯ ಶೂನ್ಯ ಇತ್ತು. ಮಗ ಬೆಂಗಳೂರಿನ ಬೋರ್ಡಿಂಗ್ ಶಾಲೆಯಲ್ಲಿದ್ದ. ಆ ವಿಶಾಲವಾದ ತೋಟದ ಬಂಗ್ಲೆಯಲ್ಲಿ ಸುಬ್ಬುರಾಯನಿಗೆ ರಾಜಭೋಗವೇನೋ ಇತ್ತು. ಆದರೂ ಮನಸ್ಸಿನ ಆಸೆಗಳನ್ನು ಪೂರೈಸಲು ಯಾರೂ ಇರಲಿಲ್ಲ. ಅವನಿಗೆ ಒಂದೇ ಒಂದು ಕೊರತೆ, ತನ್ನನ್ನು ಮುದ್ದಾಡುವ ಜೊತೆಯಾಗಿರುವಂತಹ ಹೆಣ್ಣಿಲ್ಲ. ಈ ಕಾರಣಕ್ಕಾಗಿಯೇ ಅವನು ಆಗಾಗ ಬೆಂಗಳೂರಿನಿಂದ ನಗರದ ಚೆಲುವೆಯರನ್ನ ಕರೆಸಿಕೊಂಡು ತನ್ನ ಏಕಾಂತವನ್ನ ಕಳೀತಾ ಇದ್ದ. ಇದು ಸುತ್ತಮುತ್ತಲ ಜನರಿಗೆ ತಿಳಿದಿತ್ತು. ಅವನ ಶ್ರೀಮಂತಿಕೆಯ ಮುಂದೆ ಯಾರೂ ಕೂಡ ತುಟಿ ಬಿಚ್ಚುತ್ತಾ ಇರಲಿಲ್ಲ. ಹೀಗಿರುವಾಗ ಆ ಮನೆಯಲ್ಲಿ ಹಳೆಯ ಕಾಲದಿಂದ ಅಡುಗೆ ಕೆಲಸ ಮಾಡ್ತಾ ಇದ್ದಂತಹ ಲಕ್ಷ್ಮಮ್ಮನಿಗೆ ಅನಾರೋಗ್ಯ ಉಂಟಾಗುತ್ತೆ. ಆಕೆ ಕೆಲಸ ಬಿಡುವಾಗ ತನ್ನ ಸೊಸೆ ಸರೋಜಾಳನ್ನ ಅಡುಗೆ ಕೆಲಸಕ್ಕೆ ನೇಮಿಸ್ತಾಳೆ. ಸುಬ್ರಾಯ ದೊಡ್ಡ ಮನಸ್ಸು ಮಾಡಿ ಲಕ್ಷ್ಮಮ್ಮನಿಗೆ ಸಹಾಯ ಮಾಡಿ ಕಳಿಸ್ತಾ. ಕೆಲಸಕ್ಕೆ ಬಂದವಳು ಸರೋಜಾ. ಅವಳು ಕೂಡ 35 ವರ್ಷದ ಒಂದು ಆಸುಪಾಸು. ಸರೋಜಾ ಕಂಡ್ರೆ ಯಾರ ಕಣ್ಣು ಕೂಡ ತಿರುಗಿಸೋಕೆ ಸಾಧ್ಯ ಇಲ್ಲ, ಅಂತಹ ಸುಂದರಿ. ಅಪ್ಪಟ ಹಳ್ಳಿಯ ಸೊಗಡು, ನಾಟಿ ಕೋಳಿ, ಕೃಷ್ಣ ಸುಂದರಿಯಾದರೂ ಕೂಡ ದಷ್ಟಪುಷ್ಟವಾದ ಮೈಕಟ್ಟು. ಅವಳ ಅಂದ ಚಂದದ ಮುಂದೆ ನಗರದ ಸುಂದರಿಯರು ಮಂಕಾಗ್ತಿದ್ರು. ಸೀರೆಯಲ್ಲ, ಅವಳ ಆಕರ್ಷಕ ಮೈಮಾಟ, ಆಳವಾದ ನೋಟ ಸುಬ್ಬರಾಯನ ಎದೆಯಲ್ಲಿ ಹೊಸ ತಲ್ಲಣವನ್ನೇ ಶುರು ಮಾಡ್ತು. ಮೊದಲ ದಿನದ ಆಕರ್ಷಣೆ. ಮೊದಲ ದಿನವೇ ಸರೋಜಾ ತಿಂಡಿ ಸಿದ್ಧಪಡಿಸಿ ಸುಬ್ಬರಾಯನನ್ನ ಕರೆಯೋಕೆ ಅಂತ ಹೇಳಿ ರೂಮಿಗೆ ಹೋಗ್ತಾಳೆ. ಆ ಐಷಾರಾಮಿ ರೂಮನ್ನ ಕಂಡು ಆಕೆ ಬೆರಗಾಗ್ತಾಳೆ. ಸುಬ್ಬರಾಯ ಸ್ನಾನ ಮಾಡ್ತಿದ್ದಾಗ ಆ ಮೆತ್ತನೆಯ ಹಾಸಿಗೆಯನ್ನು ಒಮ್ಮೆ ಮುಟ್ಟು ನೋಡಬೇಕು ಅಂತ ಹೇಳಿಬಿಟ್ಟು ಅದನ್ನು ನೋಡ್ತಿದ್ದಂಗೆ ಆಶ್ಚರ್ಯ ಪಡ್ತಾಳೆ. ಸುಬ್ರಾಯ ಹೊರಬಂದು ತಿಂಡಿಗೆ ಕುಳಿತಾಗ ಸರೋಜಾ ಬಡಿಸುವ ರೀತಿಯನ್ನ ಕಂಡು ಅವನಿಗೆ ತಡೆದುಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಅವಳ ಪ್ರತಿಯೊಂದು ನಡೆ ನುಡಿ ಅವನ ಸುಪ್ತ ಬಯಕೆಗಳನ್ನು ಕೆರಳಿಸ್ತಾ ಇತ್ತು. ಅವಳು ಬಾಗಿದಾಗ್ಲೋ ಅಥವಾ ಎದ್ದಾಗ್ಲೋ ಅತ್ತಿತ್ತ ನಡೆದಾಗ್ಲೋ ಕಾಣ್ತಿದ್ದ ಅವಳ ಸೊಂಟದ ಅಂದ ಚಂದ ಸುಬ್ಬರಾಯನಿಗೆ ತನ್ನ ಹೆಂಡತಿಯ ನೆನಪನ್ನ ಮಾಡಿಸ್ತಾ ಇತ್ತು. ಅವತ್ತೇ ಅವನು ನಿರ್ಧರಿಸ್ತಾನೆ, ಹೆಂಗಾದ್ರೂ ಮಾಡಿ ಇವಳನ್ನ ತನ್ನವಳಾಗಿಸ್ಕೊಳ್ಳೇಬೇಕು ಅಂತ ಹೇಳಿ. ಕುತೂಹಲ ಕೆರಳಿಸುವಂತಹ ರಾತ್ರಿ ಬಂದೇ ಬಿಡ್ತು. ಒಂದಿನ ಸುಬ್ರಾಯನಿಗೆ ಬೆಂಗಳೂರಿನಿಂದ ಪರಿಚಿತ ಸುಂದರಿಯೊಬ್ಬಳು ಬರುವವಳಿದ್ಲು. ಅವತ್ತು ರಾತ್ರಿ ವಿಶೇಷ ಅಡುಗೆ ಮಾಡುವಂತೆ ಸರೋಜಾಳಿಗೆ ಸೂಚಿಸಿದ್ದ. ರಾತ್ರಿ 11 ಗಂಟೆ ಸುಮಾರಿಗೆ ಆ ನಗರದ ಚೆಲುವೆಯೊಂದಿಗೆ ಸುಬ್ರಾಯ ತನ್ನ ರೂಮಿಗೆ ಹೋಗೋದನ್ನು ಸರೋಜ ಗಮನಿಸ್ತಾಳೆ. ಅವಳಿಗೆ ಏನಾಗ್ತಿದೆ ಎಂಬ ಕುತೂಹಲ ತಡೆಯೋಕ್ಕಾಗಲಿಲ್ಲ. ಮನೆ ಸಂಪೂರ್ಣ ನಿಶಬ್ದವಾಗಿದೆ. ಸರೋಜ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಮಹಡಿಯ ರೂಮಿನ ಬಳಿ ಹೋಗ್ತಾಳೆ. ಬಾಗಿಲಿನ ಕೀಲಿ ರಂಧ್ರದ ಮೂಲಕ ಒಳಗೆ ಇಣುಕಿದವಳಿಗೆ ಕಂಡ ದೃಶ್ಯ ಅವಳ ಮೈಮನಗಳನ್ನು ಜುಮ್ ಅನ್ನಿಸ್ಬಿಡುತ್ತೆ. ನಗರದ ಆ ಸುಂದರಿ ಮತ್ತು ಸುಬ್ಬರಾಯ ಇಬ್ಬರು ಶೃಂಗಾರದ ಉತ್ತುಂಗದಲ್ಲಿದ್ದರು. ಅವರ ಆ ಮಿಲನ, ಆಲಿಂಗನ ಮತ್ತು ಶೃಂಗಾರದ ಸದ್ದುಗಳಿದೆಯಲ್ಲ, ಸರೋಜಳಿಗೆ ಆ ಮೊದಲ ಅನುಭವವೇ ಆಗಿರದ ಹೊಸ ಲೋಕವನ್ನು ತೋರಿಸಿದ್ವು. ಅವಳು ಮದುವೆಯಾದ ಹೆಣ್ಣು, ಆದರೆ ಇಂತಹ ಅನುಭವ ಯಾವತ್ತೂ ಕಂಡಿಲ್ಲ. ಇದನ್ನು ನೋಡುತ್ತಿದ್ದಂತೆ ಸರೋಜಳ ಮೈಯಲ್ಲಿ ಬಿಸಿಯಾದ ಅಲೆಗಳು ಎದ್ದುವು. ಅವಳ ಮನಸ್ಸಿನಲ್ಲಿ ಸುಬ್ಬರಾಯನ ಬಗ್ಗೆ ಇದ್ದ ಭಯ ಹೋಗಿ ಅವನ ಹತ್ತಿರವಾಗಬೇಕೆಂಬ ಹಂಬಲ ಶುರುವಾಯಿತು. ಅಂದು ರಾತ್ರಿ ಅವಳಿಗೆ ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಕೊನೆಗೂ ಒಂದು ನಿರ್ಧಾರ ಆಯಿತು. ಮರುದಿನ ಬೆಳಗ್ಗೆ ಚೆನ್ನಾಗಿ ಸ್ನಾನ ಮುಗಿಸಿ ಮತ್ತಷ್ಟು ಸಿಂಗಾರಗೊಂಡಂತಹ ಸರೋಜಾ ಸುಬ್ರಾಯನಿಗೆ ಕಾಫಿ ಹಿಡಿದು ರೂಮಿಗೆ ಹೋಗ್ತಾಳೆ. ಅವಳು ಅವತ್ತು ಸೀರೆ ಉಟ್ಟಿರುವಂತಹ ರೀತಿ, ಕೊಡ್ತಾ ಇರುವಂತಹ ನೋಟದಲ್ಲೇ ಸುಬ್ಬರಾಯನಿಗೆ ಸನ್ನೆ ಸಿಕ್ಕೋಯ್ತು. ಸುಬ್ಬರಾಯ ಅವಳನ್ನು ಹತ್ತಿರಕ್ಕೆ ಕರೆದಾಗ ಸರೋಜಾ ಅಳುಕದೆ ನಿಂತಳು. ಆ ಮನೆಯಲ್ಲಿ ಯಾರೂ ಇಲ್ಲದ ಆ ಸಮಯದಲ್ಲಿ ಒಡೆಯ ಮತ್ತು ಕೆಲಸದಾಕೆಯ ನಡುವೆ ಇದ್ದ ಆ ಗೋಡೆ ಕಳಚಿಬಿತ್ತು. ಸುಬ್ಬರಾಯ ಸರೋಜಾಳನ್ನ ತನ್ನ ಬಲಿಷ್ಠ ತೋಳುಗಳಲ್ಲಿ ಎಳೆದುಕೊಂಡಾಗ ಇಬ್ಬರ ನಡುವೆ ಶೃಂಗಾರದ ರಸದೌತಣವೇ ಶುರುವಾಗೋಯಿತು. ಅಂದಿನಿಂದ ಸರೋಜಾ ಕೇವಲ ಕೆಲಸದಾಕೆಯಾಗದೆ ಆ ಬಂಗಲೆಯ ಮದನಾಂಗಿಯಾಗಿ ಮೆರೆದ್ಲು. ಅಂದು ರಾತ್ರಿ ಸುಬ್ರಾಯ ಮತ್ತು ನಗರದ ಚೆಲುವೆಯ ನಡುವಿನ ಆ ಶೃಂಗಾರದ ದೃಶ್ಯವನ್ನು ಕಂಡ ಸರೋಜಳಿಗೆ ತನ್ನ ಜೀವನದ ಬಗ್ಗೆ ಅಸಮಾಧಾನ ಮೂಡತೊಡಗಿತ್ತು. ಅವಳ ಗಂಡ ಬೆಂಗಳೂರಿನಲ್ಲಿರ್ತಾನೆ. ಕೆಲಸ ಮಾಡ್ತಾ ಮಾಡ್ತಾ ತಿಂಗಳಿಗೆ 2 ತಿಂಗಳಿಗೆ ಬಂದು ಹೋಗ್ತಾನೆ.
ಅಲ್ಲಿಯವರೆಗೆ ಅವಳಿಗೆ ಇಂತಹ ಸುಖದ ಕಲ್ಪನೆಯೇ ಇರಲಿಲ್ಲ. ಆದರೆ ಸುಬ್ರಾಯನ ಗಾಂಭೀರ್ಯ ಮತ್ತು ಅವನು ಹೆಣ್ಣನ್ನು ನಡೆಸಿಕೊಳ್ಳುವಂತಹ ರೀತಿ ಅದನ್ನು ಕಂಡು ಅವಳ ಮನಸ್ಸು ಅವನತ್ತ ಸಂಪೂರ್ಣವಾಗಿ ವಾಲಿತು. ಮರುದಿನ ಬೆಳಗ್ಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗಲೂ ಸರೋಜಳಿಗೆ ರಾತ್ರಿ ಕಂಡ ದೃಶ್ಯಗಳೇ ಪದೇ ಪದೇ ಕಣ್ಣ ಮುಂದೆ ಸುಳಿತಾ ಇತ್ತು. ಸೀರೆಯನ್ನ ಸ್ವಲ್ಪ ಬಿಗಿ ಬಿಗಿಯಾಗಿ ಉಟ್ಟು ತನ್ನ ಅಂದವನ್ನ ಮತ್ತಷ್ಟು ಎದ್ದು ಕಾಣುವಂತೆ ಸಿದ್ಧವಾಗಿ ಸುಬ್ರಾಯನ ರೂಮಿಗೆ ಕಾಫಿಯನ್ನ ಹಿಡ್ಕೊಂಡು ಹೋಗ್ತಿದ್ದಾಳೆ. ಇವತ್ತಿನ ರಾತ್ರಿ ರೂಮ್ನಲ್ಲಿ ಸುಬ್ರಾಯ ಕೇವಲ ಲುಂಗಿ ಧರಿಸಿ ಮಲಗಿದ್ದ. ನಗರದ ಸುಂದರಿ ಆಗ್ಲೇ ಹೊರಟು ಹೋಗಿದ್ದಾಳೆ. ಸರೋಜ ಕಾಫಿ ಟೇಬಲ್ ಮೇಲಿಟ್ಟು ಹಾಸಿಗೆ ಸರಿಪಡೆ ಹೇಳಿ ಮುಂದಕ್ಕೆ ಬಾಗ್ದಾಗ ಸುಬ್ಬರಾಯನ ಕಣ್ಣುಗಳು ಅವಳ ಮೈಮಾಟದ ಮೇಲೆ ನಿಡ್ತವೆ. ಅವಳ ದಷ್ಟಪುಷ್ಟವಾದ ಬಾಹುಗಳು, ಸೊಂಟದ ವಯ್ಯಾರ ಅವನಲ್ಲಿ ಮತ್ತೆ ಆಸೆಯ ಕಿಚ್ಚನ್ನ ಹೆಚ್ಚಿಸುತ್ತೆ. ಕೊನೆಗೂ ಸುಬ್ಬರಾಯ ಮೆಲ್ಲನೆ ಹಾಸಿಗೆಯಿಂದ ಎದ್ದು ಬಂದ. ಕೆಲಸದಲ್ಲಿ ಮಗ್ನಳಾಗಿದ್ದಂತಹ ಸರೋಜಾಳನ್ನ ಹಿಂದಿನಿಂದ ಗಟ್ಟಿಯಾಗಿ ಅಪ್ಕೊಳ್ತಾನೆ. ಅವಳ ಬೆನ್ನಿನ ಬೆವರಿನ ಮೇಲೆ ಅವನ ಉಸಿರು ತಾಕ್ದಾಗ ಸರೋಜಾ ಮೈಮರೆತು ಹೋಗ್ತಾಳೆ. ಸರೋಜಾ, ನನ್ನ ಒಂಟಿತನಕ್ಕೆ ನೀನೇ ಮದ್ದು. ನಾನು ಇಂತಹ ರಾತ್ರಿಗಳನ್ನು ಬಹಳಷ್ಟು ಕಳೆದಿದ್ದೇನೆ. ಆದರೂ ಕೂಡ ನನ್ನ ಜೊತೆಯಲ್ಲೇ ಇರುವಂತಹವರು ಬೇಕು ಎಂದು ಸುಬ್ಬರಾಯ ಅವಳ ಕುತ್ತಿಗೆಯ ಬಳಿ ಪಿಸುಗುಟ್ಟಿದಾಗ ಅವಳಲ್ಲಿನ ಅಳುಕು ಮಂಜಿನಂತೆ ಕರಗಿತ್ತು. ಸುಬ್ಬರಾಯ ಅವಳನ್ನು ತನ್ನ ಕಡೆಗೆ ತಿರುಗಿಸ್ಕೊಂಡ. ಅವಳ ಕೆನ್ನೆಗಳನ್ನು ಸವರುತ್ತಾ ಮುತ್ತಿಡಲು ಆರಂಭಿಸ್ತಾನೆ. ಹಳ್ಳಿಯ ನಾಟಿ ಹೆಣ್ಣಿನ ಈ ಅಪ್ಪಟ ಸೌಂದರ್ಯ ಅವನಿಗೆ ನಗರದ ಸುಂದರಿಯರಿಗಿಂತಲೂ ಹೆಚ್ಚಿನ ಅಮಲೇರಿಸ್ತಾ ಇತ್ತು. ಹಾಸಿಗೆಯ ಮೇಲೆ ಇಬ್ಬರ ದೇಹಗಳು ಒಂದಾದಾಗ ಬಂಗಲೆಯ ಹೊರಗಿನ ಜಗತ್ತು ಮರೆತು ಹೋಗಿತ್ತು. ಸುಬ್ಬರಾಯನ ಬಲಿಷ್ಠ ಕೈಗಳು ಸರೋಜಾಳ ದಷ್ಟಪುಷ್ಟ ಮೈಯನ್ನ ಅಪ್ಪಳಿಸುತ್ತಿದ್ದರೆ ಅವಳು ಆ ಸುಖದ ಅಲೆಗಳಲ್ಲಿ ತೇಲ್ತಾ ಇದ್ಲು. ಅವಳ ಮಲ್ಲಿಗೆ ಹೂವಿನ ಗಮಲು ಮತ್ತು ಅವನ ಪುರುಷತ್ವದ ಹಠ ಇಬ್ಬರನ್ನ ಒಂದು ಆಸೆಯ ಶಿಖರಕ್ಕೆ ಕರೆದೊಯ್ದ್ವು. ಸರೋಜಾಳಿಗೆ ಅದು ಅರ್ಥವಾಯಿತು, ನೈಜ ಸುಖ ಅಂದರೆ ಏನು ಅಂತ. ಅವಳ ಮೈಬಣ್ಣ ಕಪ್ಪಗಿದ್ರೂ ಆ ಕಪ್ಪಿನಲ್ಲಿದ್ದ ಮಾದಕತೆ ಸುಬ್ರಾಯನನ್ನ ಸಂಪೂರ್ಣವಾಗಿ ತನ್ನವನನ್ನಾಗಿ ಮಾಡಿಕೊಂಡಿತ್ತು. ಕೆಲಸ ಮುಗಿಸಿ ಬೆವರಿನಿಂದ ತೊಯ್ದು ಹೋದ ಇಬ್ಬರು ಒಬ್ಬರನ್ನೊಬ್ಬರು ಹಪ್ಪಿ ಮಲಗಿದ್ರು. ಅವರಿಬ್ಬರು ಬಹಳವಾಗಿ ಸುಸ್ತಾಗಿ ಸೊರಗು ಹೋಗಿದ್ರು. ಅಂದಿನಿಂದ ಸರೋಜಾ ಕೇವಲ ಅಡುಗೆಯವಳಾಗಿ ಆ ಮನೇಲಿ ಉಳಿಲೇ ಇಲ್ಲ. ಸುಬ್ರಾಯನಿಗೆ ಬೇಕಾದ ಎಲ್ಲ ಸುಖಗಳನ್ನ, ಶಾಂತಿಯನ್ನ ನೀಡುತ್ತಾ ಆ ಮನೆಯ ಕೀಲಿ ಕೈಗಳನ್ನ ತನ್ನದಾಗಿಸ್ಕೊಳ್ಳೋಕೆ ಶುರು ಮಾಡಿಕೊಂಡ್ಳು. ಹಗಲು ಕೆಲಸದಾಗಿಯಾಗಿ ರಾತ್ರಿ ಆ ಮನೆಯ ಸಾಮ್ರಾಜ್ಞಿಯಾಗಿ ಮರದ್ಲು. ಸುಬ್ರಾಯ ಕೂಡ ಅವಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನೀಡಿ ತನ್ನ ಜೀವನದ ಭಾಗವನ್ನಾಗಿ ಮಾಡ್ಕೊಳ್ಳೋಕೆ ಅವನು ಕೂಡ ಶುರು ಮಾಡ್ತಾನೆ. ಬಂಗಲೆಯಲ್ಲಿ ಸುಬ್ರಾಯ ಮತ್ತು ಸರೋಜಳ ಶೃಂಗಾರ ಜೀವನ ಅತ್ಯಂತ ಸುಗಮವಾಗಿ ಸಾಗ್ತಾ ಇತ್ತು. ಯಾರು ಹೇಳೋರು ಕೇಳೋರು ಭಯ ಎಂಥದೂ ಇಲ್ಲ. ಯಾಕಂದರೆ ಅದೊಂದು ಫಾರ್ಮ್ ಹೌಸ್ ಆಗಿತ್ತು. ಸರೋಜ ಕೇವಲ ಅಡುಗೆಯವಳಾಗಿರದೆ ಆ ಮನೆಯ ಪ್ರತಿಯೊಂದು ಮೂಲೆಯ ಮೇಲೂ ತನ್ನ ಹಿಡಿತ ಸಾಧಿಸೋಕೆ ಶುರು ಮಾಡ್ತಾಳೆ. ಆದರೆ ಒಂದಿನ ಸಂಜೆ ಅನಿರೀಕ್ಷಿತವಾಗಿ ಸರೋಜಳ ಗಂಡ ಬೆಂಗಳೂರಿನಿಂದ ಊರಿಗೆ ಬಂದ್ಬಿಡ್ತಾನೆ. ಅವನ ಆಗಮನ ಸರೋಜಳಲ್ಲಿ ಒಂದೆಡೆ ಭಯ ಹುಟ್ಟಿಸಿದ್ರೆ ಇನ್ನೊಂದೆಡೆ ಅವಳ ಹೊಸ ಜೀವನಕ್ಕೆ ಅಡಿಯಾಗುವ ಆತಂಕ ಕೂಡ ಮೂಡಿಸುತ್ತೆ. ಈಗ ಅವಳ ಚತುರತೆ ಅನ್ನೋದು ಉಪಯೋಗಕ್ಕೆ ಬರುತ್ತೆ. ಮನೆಯಲ್ಲಿ ಸುಬ್ಬರಾಯ ಮತ್ತು ಸರೋಜಾ ನಡುವಿನ ಆಪ್ತತೆಯನ್ನ ಕಣ್ಣಾರೆ ಕಂಡ ಗಂಡನಿಗೆ ಸ್ವಲ್ಪ ಸಂಶಯ ಮೂಡುತ್ತೆ. ಆದರೆ ಸರೋಜಾ ಚತುರೆ. ಅವಳು ತನ್ನ ಗಂಡನಿಗೆ ಸುಬ್ರಾಯನ ಉದಾರತೆಯ ಬಗ್ಗೆ ಮತ್ತು ಅವನು ತಮಗೆ ಮಾಡ್ತಿರುವ ಹಣಕಾಸಿನ ಸಹಾಯದ ಬಗ್ಗೆ ವಿವರಿಸಿ ಅವನ ಬಾಯಿಯನ್ನು ಮುಚ್ಚಿಸಿದ್ಲು. ಆದರೂ ಸುಬ್ರಾಯನ ಹಂಬಲ ಸರೋಜಳಿಗಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ. ಸರೋಜಳಿಗೆ ಈಗ ತನ್ನ ಹಳೆಯ ಬಡತನದ ಜೀವನಕ್ಕೂ ಮತ್ತು ಈಗ ಇರುವಂತಹ ಐಷಾರಾಮಿ ಸುಖದ ಜೀವನಕ್ಕೂ ನಡುವೆ ಆಯ್ಕೆ ಮಾಡುವ ಸಮಯ ಕೊನೆಗೂ ಬಂದೇ ಬಿಡುತ್ತೆ. ಒಂದು ಮಳೆಗಾಲದ ರಾತ್ರಿ ಸರೋಜಾಳ ಗಂಡ ಗಾಢ ನಿದ್ರೆಯಲ್ಲಿದ್ದಾಗ ಸುಬ್ಬರಾಯ ಬಂದು ಮೆಲ್ಲನೆ ಅವಳನ್ನ ಭೇಟಿಯಾಗ್ತಾನೆ. ಸರೋಜಾ, ನೀನು ಕೇವಲ ಕೆಲಸದಾಕೆಯಾಗಿರೋದು ನನಗೆ ಖಂಡಿತ ಇಷ್ಟ ಇಲ್ಲ. ನಿನ್ನ ಗಂಡನಿಗೂ ಇಲ್ಲಿಯೇ ಏನಾದರೂ ಕೆಲಸ ಕೊಡಿಸಿ ನೀವಿಬ್ಬರು ಇದೇ ತೋಟದ ಮನೆಯಲ್ಲಿ ಇರುವಂತೆ ಮಾಡ್ತೇನೆ. ಆದರೆ ನೀನು ಮಾತ್ರ ನನ್ನವಳಾಗಿಯೇ ಇರಬೇಕು ಅಂತ ಹೇಳಿಬಿಟ್ಟು ಆ ರಾತ್ರಿ ಬಂದು ಪ್ರಸ್ತಾಪ ಬಿಡ್ತಾನೆ. ಅದ್ಯಾಕೋ ಗೊತ್ತಿಲ್ಲ, ಸರೋಜಾಳಿಗೆ ಇದು ಚಿನ್ನದ ಅವಕಾಶದಂತೆ ಕಾಣ್ತು. ಅವಳು ತನ್ನ ಗಂಡನನ್ನು ಒಪ್ಪಿಸಿ ತೋಟದ ಮನೆಯ ಮೇಲ್ವಿಚಾರಕನಾಗಿ ನೇಮಿಸುವಂತೆ ಮಾಡ್ತಾಳೆ. ಕೊನೆಗೂ ಬೆಂಗಳೂರಿಗೆ ಆತ ಹೋಗುವಂತಹ ಕೆಲಸ ಬರಲೇ ಇಲ್ಲ. ಇದರಿಂದ ಅವಳ ಗಂಡನಿಗೆ ನೆಮ್ಮದಿಯ ಕೆಲಸ ಕೂಡ
ಸಿಕ್ತು. ಅತ್ತ ಸರೋಜಳಿಗೆ ತನ್ನ ಪ್ರಿಯತಮ ಸುಬ್ಬುರಾಯನ ಜೊತೆ ಶೃಂಗಾರ ಸುಖವನ್ನು ಅನುಭವಿಸೋಕೆ ಯಾವುದೇ ಅಡ್ಡಿ ಇಲ್ಲದಂತೆ ಆಯಿತು. ಕಾಲ ಕಳೆದಂತೆ ಸರೋಜ ಆ ಬಂಗಲೆಯ ಅವಿಭಾಜ್ಯ ಅಂಗವಾಗ್ತಾಳೆ. ಸುಬ್ಬರಾಯನಿಗೆ ಬೇಕಾದಂತಹ ಎಲ್ಲ ಸುಖ ಸಂತೋಷಗಳನ್ನು, ಅವನ ಆಗು ಹೋಗುಗಳನ್ನು ನೋಡ್ಕೊಳ್ಳುತ್ತಾ, ಅವನಿಗೆ ಬೇಕಾದದನ್ನು ನೀಡುತ್ತಾ ಅವಳು ಆ ಮನೆಯ ಮದನಾಂಗಿ ಮಾತ್ರವಲ್ಲದೆ ಮನೆಯರಸಿಯಾಗಿ ಮೆರಿತಾಳೆ. ಸುಬ್ಬುರಾಯನ ಒಂಟಿತನ ದೂರವಾಯಿತು. ಸರೋಜಳ ಬದುಕು ಬಣ್ಣಮಯವಾಯಿತು. ಹೊರಗಿನ ಜಗತ್ತಿಗೆ ಅವಳು ಕೆಲಸದಾಕೆಯಾಗಿ ಕಂಡರೂ ಬಂಗಲೆಯ 4 ಗೋಡೆಗಳ ಮಧ್ಯೆ ಅವಳೇ ರಾಣಿಯಾಗಿದ್ಲು. ಹೀಗೆ ಮದನಾಂಗಿ ಸರೋಜ ತನ್ನ ಸೌಂದರ್ಯ ಮತ್ತು ಚತುರತೆಯಿಂದ ಬಡತನದ ಸಂಕೋಲೆಯನ್ನು ಕಳಚಿಕೊಂಡು ಶ್ರೀಮಂತಿಕೆಯ ಮತ್ತು ಸುಖದ ಜೀವನವನ್ನು ತನ್ನದಾಗಿಸ್ಕೊಂಡ್ಳು. ಈ ಕತೆ ಕೇವಲ ಮನರಂಜನೆ ಉದ್ದೇಶದಿಂದ ಮಾಡಿದ್ದಾಗಿದೆ. ದಯವಿಟ್ಟು ಈ ಕಥೆಯ ಬಗ್ಗೆ ಅಭಿಪ್ರಾಯ ಏನು ಅಂತ ಹೇಳಿ. ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ, ಅದೇ ಸಬ್ಸ್ಕ್ರೈಬ್ ಬಟನು. ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ. ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು 1 ದಿನ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ಟೀ ಕುಡಿಯೋಷ್ಟು ರೇಟ್ ಇರುತ್ತೆ ಅಷ್ಟೇ. ಎಕ್ಸ್ಕ್ಲೂಸಿವ್ ಕಥೆಗಳು ನೋಡ್ಬೋದು. ಇನ್ನು ನನ್ನ ಹಳೆ ಕತೆ ಬೇರೆ ಬೇರೆ ಕಥೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ, ಅಲ್ಲೋಗೋ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕಥೆಗಳು ಸಿಗುತ್ತೆ.